ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಸ್, ನೀವೆಲ್ಲರೂ ನೋಡ್ತಾ ಇದ್ದೀರಲ್ಲ. ಸೊ ಇದು ಬಂದು ನಮ್ಮ ಇನ್ನೂ ಒಂದು ಫ್ರಾಂಚೈಸಿ ಓಪನಿಂಗ್ ವಿಡಿಯೋ ಆಗಿರುತ್ತೆ. ಇದು ಬಂದ್ಬಿಟ್ಟು JP ನಗರ್ ಶ್ರೀನಿಧಿ ಪಬ್ಲಿಕ್ ಸ್ಕೂಲ್ ಇದೆಯಲ್ಲ, ಸೊ ಅದೇ ರೋಡಲ್ಲೇ ಬಂಗಾರಪೇಟ್ ಚಾಟ್ಸ್ ಅಂತ ಇದೆ, ಅದ್ರ ಪಕ್ಕದ ಅಂಗಡಿನೇ ಚಾಯ್ ವೃದ್ಧಿ ಅಂತ. ಸೊ ಈ ಒಂದು ಫ್ರಾಂಚೈಸಿ ತಗೊಂಡಿರೋರು ಕಾವ್ಯ ಆ್ಯಂಡ್ ಫ್ಯಾಮಿಲಿ. ಆ ಫ್ಯಾಮಿಲಿ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ತುಂಬಾ ಕಲಿಯುವಂಥದ್ದಿದೆ ಅವರ ಒಂದು ಬಾಂಧವ್ಯ, ಅವರ ಒಂದು ಅನ್ಯೂನ್ಯತೆ ನೋಡಿ. ಸೊ ನಾನು ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿಲ್ಲ, ಬಟ್ ಕಾವ್ಯ ಬನ್ನಿ ಅಕ್ಕ ಹಚ್ಚೋಣ ಅಂದ್ಬಿಟ್ಟು ಇಬ್ಬರು ಸೇರಿಕೊಂಡು ದೀಪನ ಹಚ್ಚಿದ್ವಿ. ಆ್ಯಂಡ್ ಈಗ ಪೂಜೆಗೆ ಕೂತಿರೋರು ಬಂದು ಕಾವ್ಯ ಅವರ ಅಜ್ಜಿ ತಾತ. ಸೊ ಪೂಜೆ ಈಗ ಶುರು ಮಾಡ್ತಿದ್ವಿ. ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಇಟ್ಕೊಂಡಿದ್ವಿ. ಎಲ್ಲರೂ ಸೇರಿ ಅವ್ರ ಫ್ರೆಂಡ್ಸ್ ಎಲ್ಲರೂ ಅರೇಂಜ್ ಮಾಡಿದ್ರು. ಎಸ್ಟರ್ಡೇನೆ ಅಂದರೆ ನೆನೆ ನೈಟೇ ಬಂದು ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ರು. ಆ್ಯಂಡ್ ಇದು ಬಂದು ಕಾವ್ಯ ಹಾಗೆ ಅವರ ಬ್ರದರ್ ಪೂಜೆನ ಮಾಡ್ತಾಯಿದ್ರು. ನಮ್ಮ ಚಿಕ್ಕಮ್ಮನೂ ಕೂಡ ಬಂದಿದ್ರು, ಯದುವೀರ್ ಕೂಡ ಬಂದಿದ್ದ. ಈ ಥರ ಸಿಂಪಲ್ ಸೆಟಪ್. ನಾವು ಇಂಟೀರಿಯರ್ಸ್ಗೆಲ್ಲ ನಾವು ಅಷ್ಟೊಂದು ಬಜೆಟ್ನ ಹಾಕೋದಿಲ್ಲ, ಯಾವುದೇ ಫ್ರಾಂಚೈಸಿ ಅವ್ರಿಗಾದ್ರೂ ಅಷ್ಟೇ. ಯಾಕಂದರೆ ನಮ್ಮದು ಟೀ ಬಿಸ್ನೆಸ್ ಆಗಿರೋದ್ರಿಂದ ಮೋಸ್ಟ್ ಆಫ್ ಆಲ್ 5 to 6 ಮಿನಿಟ್ಸ್ ಇದ್ದರೆ ಅಷ್ಟೇ ಜಾಸ್ತಿ ಜನರು, ಹಾಗಾಗಿ. ಆ್ಯಂಡ್ ಯದುವೀರ್ ನೋಡಿ ಆಲ್ರೆಡಿ ಹೊರಗಡೆ ಹೋಗಿ ತಾತ ಜೊತೆ ಎಲ್ಲ ಮಾತಾಡೋದು, ಹೋಗೋರನ್ನ ಬರೋರನ್ನ ಕರೆಯೋದು, ಬನ್ನಿ ಟೀ ಕುಡೀರಿ ಅಂತ ಹೇಳೋದು ಎಲ್ಲ ಮಾಡ್ತಿದ್ದ. ಆ್ಯಂಡ್ ತುಂಬ ಚೆನ್ನಾಗಿ ಪೂಜೆ ಆಯಿತು. ಆ್ಯಂಡ್ ಬೂದು ಕುಂಬಳಕಾಯಿ ಕೂಡ ಹೊಡೆದ್ವಿ. ನೋಡ್ಬೋದು ಇನ್ನು ಯಾರೂ ಓಡಾಡ್ತಾನೆ ಇರಲಿಲ್ಲ, ಸ್ವಲ್ಪ ಬೆಳಕು ಬೇಗ ಆಗ್ತಿದೆ ಈ ನಡುವೆ ಅಂತ ನನಗನ್ನಿಸ್ತು. ಆ್ಯಂಡ್ ಯದುವೀರ್ನೂ ಅಷ್ಟೇ, ಅವ್ರ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಆಗಿರಲಿ ಎಲ್ಲ ತುಂಬ ಚೆನ್ನಾಗಿ ಮುದ್ದಾಡ್ತಾರೆ. ಆ್ಯಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಕಾವ್ಯ ಆ್ಯಂಡ್ ಫ್ಯಾಮಿಲಿ ಮೇಲೆ ಬೇಕು. ಹಾಗೆ ಯೂಟ್ಯೂಬರ್ ಸ್ವಾತಿ ಕೂಡ ಬಂದಿದ್ದರು, ಅವತ್ತು ಇನ್ವೈಟ್ ಮಾಡಿದ್ದೆ ಹಿಂದಿನ ದಿವಸನೇ ಹೋಗಿ. ಆಂಟಿನೂ ಕೂಡ ನೋಡ್ಕೊಂಡು ಬಂದೆ. ಆಂಟಿ ಚೆನ್ನಾಗಿದ್ದಾರೆ ಎಲ್ಲ ನಿಮ್ಮ ಬ್ಲೆಸ್ಸಿಂಗಿಂದ. ಹಾಗೆ ಸ್ವಾತಿಯವರು ಕೂಡ ಅವರ ವ್ಲಾಗಲ್ಲಿ ಆಲ್ರೆಡಿ ಹಾಕಿದ್ದಾರೆ. ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಎಡಿಟ್ ಮಾಡೋಕ್ಕಾಗದೆ ಇವಾಗ ಎಡಿಟ್ ಮಾಡಿ ಹಾಕ್ತಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ಈಗ ಹಾಲುಕ್ಸೋಣ ಅಂದ್ಬಿಟ್ಟು ಬಂದು ಈಗ ಸ್ಟವ್ಗೆ ಪೂಜೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ ಎಂಕ್ವೈರೀಸ್ ಎಲ್ಲ. ಖಂಡಿತ ಸ್ಕ್ರೀನ್ ಮೇಲೆ ಈಗಲೂ ಕೂಡ ನಂಬರ್ನ ಹಾಕಿರ್ತೀನಿ, ಎಂಕ್ವೈರಿ ಮಾಡ್ಬೋದು. ಫುಲ್ ಸೆಟಪ್, ಸ್ಪೂನು, ಫ್ರಿಜ್ಜು, ಬಿಸ್ಕೆಟ್ ಓವೆನ್ನು, ಈ ಥರ ಸ್ಟವ್ವು, ಗ್ಲಾಸಸ್ಸು, ಪಾತ್ರೆ, ಪ್ರತಿಯೊಂದು ಚೇರ್ಸು, ನೇಮ್ ಬೋರ್ಡು, ನೀವು ಏನು ಥರ ಇರೋದಿಲ್ಲ, ಎಲ್ಲ ಸೆಟಪ್ ಮಾಡಿಕೊಡ್ತಾ ಇದ್ದೀವಿ ತುಂಬ ಕಮ್ಮಿ ಬಜೆಟಲ್ಲೇ. ನೀವು ಯಾವುದೇ ಬ್ರ್ಯಾಂಡ್ಗೆ ಹೋಗಿ ಎಂಕ್ವೈರಿ ಮಾಡಿದ್ರು ಈ ಬಜೆಟ್ಗೆ ನಿಮಗೆ ಬರೋದಿಲ್ಲ, ಅಷ್ಟು ಕಮ್ಮಿ ಬಜೆಟಲ್ಲೇ. ಆ್ಯಂಡ್ ಒನ್ ಟೈಮ್ ಇನ್ವೆಸ್ಟ್ಮೆಂಟು, ನೀವು ಪದೇ ಪದೇ ಇನ್ವೆಸ್ಟ್ ಇರೋದಿಲ್ಲ, ಕಮ್ಮಿ ಬಜೆಟಲ್ಲೇ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಹೈ ರಿಟರ್ನ್ಸ್ ಅಂತಲೇ ಹೇಳ್ಬೋದು. ನೀವು ಇನ್ವೆಸ್ಟ್ ಮಾಡಿರೋದು ಆರಾಮಾಗಿ 3 ಮಂತ್ಸಲ್ಲಿ ರಿಟರ್ನ್ಸ್ನ ತೆಗಿತೀರಾ. ಆ್ಯಂಡ್ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಆ್ಯಸ್ ಯೂಶ್ವಲ್ ನಾವು ಯಾವುದೇ ಒಂದು ಫ್ರಾಂಚೈಸಿ ಓಪನ್ ಮಾಡಿ ಪೂಜೆ ಮಾಡಿದ ತಕ್ಷಣ ಈ ಗೋಗಳು ಅದೇನೋ ಗೊತ್ತಿಲ್ಲ ನನಗೆ ಅವಕ್ಕೆ ಅಟ್ಯಾಚ್ಮೆಂಟು. ನಾವು ಯಾದವರು ಅಂದರೆ ನಮ್ಮ ಕ್ಯಾಸ್ಟ್ ಬಂದ್ಬಿಟ್ಟು ಗೊಲ್ರು ಅಂತೀವಿ. ಸೊ ನಾವು ಹಸುಗಳನ್ನ ಪೂಜೆ ಮಾಡುವಂಥ ಕುಲದವರಾಗಿರೋದ್ರಿಂದ ಅದು ಒಂಥರ ನನಗೆ ಪಾಸಿಟಿವ್ ವೈಬ್ ಅನಿಸುತ್ತೆ. ಬಟ್ ಬೇರೆಯವ್ರು ಏನು ಅಂದ್ಕೊಳ್ತಾರೋ ಗೊತ್ತಿಲ್ಲ. ಪೂಜೆ ಮಾಡಿ ಕರೆಕ್ಟ್ ಟೈಮ್ಗೆ ಹಾಲುಗ್ಸಿದ ಮೇಲೆ ಎಲ್ಲ ಫ್ರಾಂಚೈಸಿಗೂ ಈ ಥರ ಹಸುಗಳು ಬರೋದು, ಅವರು ಅಲ್ಲಿ ಬಂದು ಗಂಜಲ ಹಾಕೋದು, ಇದೆಲ್ಲ ನಮಗೆ ಶುಭ ಕಾರ್ಯಕ್ಕೆ ಒಂದು ಒಳ್ಳೆ ಸೂಚನೆ ಅಂತ ನನಗನ್ಸುತ್ತೆ. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಸಲ ಫಸ್ಟ್ 2 ಬಂತು, ಅದಾದಮೇಲೆ ಮತ್ತೆ ಇನ್ನೊಂದು ಈ ಕರ್ಕೊಂಡು ಬರ್ತಾರಲ್ಲ ಅವರು ಕೂಡ ಬಂದಿದ್ರು. ಬಟ್ ನಾವು ಯಾರನ್ನೂ ಇನ್ವೈಟ್ ಮಾಡಲ್ಲ, ಆವಾಗ ಅವೇ ಬರ್ತವೆ. ಅದಕ್ಕಾಗಿ ನಮಗೊಂಥರ ಖುಷಿ ಅನ್ಸುತ್ತೆ ಅಷ್ಟೇ. ಆ್ಯಂಡ್ ಯದುವೀರೆಲ್ಲ ಅಜ್ಜಿ ತಾತ ಹತ್ರ ಆಶೀರ್ವಾದ ತಗೊಳ್ತಾಯಿದ್ರು, ಅದನ್ನು ಕೂಡ ನಾನು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಆ್ಯಂಡ್ ಈಗ ನೀವು ನೋಡ್ತಾ ಇದ್ದೀರಲ್ಲ, ಟೀ ಕೂಡ ರೆಡಿ ಆಗಿತ್ತು. ಆ್ಯಂಡ್ ಎಷ್ಟು ಚೆನ್ನಾಗಿ ರಿವ್ಯೂ ಬಂತು ಅಲ್ಲಿ ಅಂದರೆ ಲಿಟ್ರಲಿ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಆಗುತ್ತೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಅನ್ನೋದು ಬಂತು. ಆ್ಯಂಡ್ ನಾನು ಹೇಳಿದ್ನಲ್ಲ ಗೋಮಾತೆ ತಿರ್ಗಾ ಬಂದಿತ್ತು ಅಂತ, ಸೊ ಅದಕ್ಕೂ ಎಲ್ಲ ಪೂಜೆ ಮಾಡಿ ನಾವು ಅವತ್ತು ಸಂಜೆವರೆಗೂ ಅಲ್ಲೇ ಇದ್ವಿ. ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಬಂದಿದ್ದರು, ತುಂಬ ಖುಷಿಯಾಯಿತು. ಅದೆಲ್ಲ ಅಷ್ಟೇ, ನಾನು ಸ್ವಲ್ಪ ಟಯರ್ಡ್ ಆಗೋದೆ, ತಿರ್ಗಿ ಯಾವುದೇ ಥರ ವ್ಲಾಗ್ ಮಾಡಿಲ್ಲ. ಅದಾಗಿದ್ದು ಒಂದು 2 ಡೇಸ್ ಬಿಟ್ಕೊಂಡು ನಮ್ಮ ಮನೆ ಹತ್ರ ಇರೋವಂತಹ ತಿಪ್ಸಂದ್ರ ಅಲ್ಲಿ ಡೆಕಾತ್ಲಾನ್ಗೆ ಹೋಗಿದ್ವಿ. ಏನಕ್ಕೆ ಅಂದರೆ ಸ್ವಲ್ಪ ಜಿಮ್ ವೇರ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋದ್ವಿ. ಯದುವೀರ್ಗೆ ಈ ಥರ ಬ್ಯಾಟು ಬಾಲ್ ಎಲ್ಲ, ಅದಕ್ಕೆ ನೋಡ್ತಾ ಇದ್ವಿ. ನಾನು ರೂಪೇಶ್ ತೊಗೊಳ್ಳೋಣ ಅಂದ್ಬಿಟ್ಟು ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ವಿ.
ಈಗೇನು ಅಂದರೆ ಸ್ವಲ್ಪ ಸಣ್ಣ ಆಗಿದ್ದೀನಿ. ಪ್ಯಾಂಟ್ಸ್ ಎಲ್ಲ ಇಷ್ಟು ದಿವಸ ಸ್ವಲ್ಪ ನಮ್ಮದು ಟಮ್ಮಿ ಇತ್ತಲ್ವಾ, ಸೊ ಪೋಸ್ಟ್ ಬಾಟಮ್ ಟಮ್ಮಿ, ಅದು ಸ್ವಲ್ಪ ಕಮ್ಮಿ ಆಗಿದೆ. ಪ್ಯಾಂಟ್ಸ್ ಈಗ ಸ್ವಲ್ಪ ಲೂಸ್ ಆಗಿದೆ. ಆದ್ದರಿಂದ ನನಗೆ ಎಕ್ಸಸೈಸ್ ಮಾಡೋವಾಗೆಲ್ಲ ಅಷ್ಟು ಕಂಫರ್ಟಬಲ್ ಅನಿಸ್ತಾ ಇರಲಿಲ್ಲ. ಹಾಗಾಗಿ ಹೋದ್ವಿ. ಅಲ್ಲಿ ಬಿಲ್ ನೋಡಿದ್ರೆ ಆಲ್ಮೋಸ್ಟ್ 11,500 ಅಷ್ಟು ಆಯಿತು. ನಾನು ರೂಪೇಶ್ ಹೇಳಿದ್ರು ಫಸ್ಟೇ, ನಿನ್ಗೇನು ಬೇಕೋ ಅಷ್ಟು ಮಾತ್ರ ಹೋಗಿ ತೊಗೊಂಬಂದ್ಬಿಡು ಅಂತ. ಇಲ್ಲ ಬಾ ಅಂತ ಬಂದ್ವಿ. ಯಾವುದೋ ಒಂದು ಕಾಣಿಸುತ್ತೆ ಎಲ್ಲ ಎತ್ತಾಕೊಂಡಿದ್ದಾಯಿತು. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಇದು ನಾವು ಮೇಘನಾ ಅವ್ರ ಮನೆಗೆ ಹೋಗಿದ್ವಿ. ಯೂಟ್ಯೂಬರ್ ಮೇಘನಾ ಇದ್ದಾರಲ್ಲ, ಅಂದರೆ ಮೇಘನಾ ಲುಕ್ ಬುಕ್, ಮೇಘನಾ ವ್ಲಾಗ್ಸ್ ಇನ್ ಕನ್ನಡ ಅವ್ರ ಮನೆಗೆ ಹೋಗಿದ್ವಿ. ಗುರುಪ್ರವೇಶಕ್ಕೆ ಹೋಗೋಕ್ಕಾಗಿಲ್ಲ. ಸೋ ಸಾರಿ ಮೇಘನಾ, ವ್ಲಾಗ್ ನೋಡ್ತಾ ಇದ್ದರೆ ನಾನು ಬರೋ ಥರ ಇರಲಿಲ್ಲ, ಹಾಗಾಗಿ ಬರೋಕ್ಕಾಗಲಿಲ್ಲ ಅಷ್ಟೇ. ಅಂದರೆ ಸೆಕೆಂಡ್ ಡೇ ಇತ್ತು ನನ್ನ ಪೀರಿಯಡ್ಸ್. ಸೊ ಹಿಂಗೆ ಅವರು ಸತ್ಯನಾರಾಯಣ ಸ್ವಾಮಿ ವ್ರತ ಎಲ್ಲ ಮಾಡಿರ್ತಾರೆ, ಬೇಡ ಅಂದ್ಕೊಂಡು ಹೋಗಲಿಲ್ಲ. ಹಾಗಾಗಿ ಇವತ್ತು ಹಂಗೆ ಹೋಗೋಣ, ಸ್ವಲ್ಪ ಕೆಲಸ ಬೇರೆ ಇತ್ತು, ಹಾಗಾಗಿ ಹೋಗಿ ಮಾತಾಡ್ಸ್ಕೊಬರೋಣ ಅಂತ ಹೋಗ್ತಿದ್ವಿ. ಆ್ಯಂಡ್ ಹೋಗೋ ಅರ್ಜೆಂಟಲ್ಲಿ ನಾನು ಗಿಫ್ಟು ತೊಗೊಂಡಿರೋಳು ಎತ್ಕೊಂಡು ಹೋಗೋದೇ ಮರ್ತೋಗ್ಬಿಟ್ಟಿದ್ದೀನಿ. ಅರ್ಧ ದಾರಿಗೆ ಹೋದ್ಮೇಲೆ BL ಸರ್ಕಲ್ ಹತ್ರ ರೈಟ್ ತೊಗೊಳ್ತೀವಿ ನಾವು. ಆ BL ಸರ್ಕಲ್ ಹತ್ರ ಹೋದ್ಮೇಲೆ ಅಯ್ಯೋ ಗಿಫ್ಟೇ ಎತ್ಕೊಂಡಿಲ್ಲ, ಅಲ್ಲೇ ಮರ್ತು ಬಂದುಬಿಟ್ಟಿದ್ದೀನಿ ಅಂತ ರೂಪೇಶ್ ಬೈತಾಯಿದ್ರು. ಆ್ಯಂಡ್ ಅಲ್ಲೆಲ್ಲ ನಾನು ತೊಗೊಳ್ಳೋಣ ಅಂದ್ಕೊಂಡೆ. ನಾವು ಹೋಗೋ ದಾರಿಯಲ್ಲಿ ಎಲ್ಲೂ ಅಲ್ಲಿ ನಮಗೆ ಬೇಕಾಗಿರೋವಂಥದ್ದು ಅಂದರೆ ನಾನು ಸಿಲ್ವರ್ ತೊಗೊಂಡಿದ್ದೆ. ಸಿಲ್ವರ್ ಅದೇ ಥರ ತೊಗೊಳ್ಳೋಣ ಅಂತ ಅಂದರೆ ಎಲ್ಲೂ ಕಾಣಿಸ್ಲೇ ಇಲ್ಲ ನನಗೆ. ಓಕೆ ಬಿಡು, ನೆಕ್ಸ್ಟ್ ಟೈಮ್ ಇನ್ಮೇಲೆ ಬರಬೇಕಾಗತ್ತೆ ಮೇಘನಾ ಅವ್ರ ಮನೆಗೆ ಫ್ರೀಕ್ವೆಂಟಾಗಿ. ಸೊ ಯಾಕೆ ಅಂತಲೂ ಹೇಳ್ತೀನಿ ಮುಂದೆ ಬರೋವಂಥ ವ್ಲಾಗ್ಸಲ್ಲಿ, ಅಲ್ಲಿ ತನಕ ಹೇಳಲ್ಲ. ಸೊ ಅವಾಗ ಕೊಡೋಣ, ಇವಾಗಾದ್ರೂ ತೊಗೊಬಂದು ಅಂದ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಇವಾಗ ಮೇಘನಾ ಅವ್ರ ಮನೆಗೆ ಹೋಗ್ತಾ ಇದೀವಿ, ಅಂದರೆ ಮೇಘನಾ ವ್ಲಾಗ್ಸ್ ಇನ್ ಕನ್ನಡ, ಇಲ್ಲಾಂದರೆ ಮೇಘನಾ ಲುಕ್ ಬುಕ್. ಸೊ ಇವ್ರ ಮನೆಗೆ ಹೋಗ್ತಾ ಇದೀವಿ. ಗುರುಪ್ರವೇಶಕ್ಕೆ ಕರೆದಿದ್ರು, ಬಟ್ ನನಗೆ ಹೋಗೋಕ್ಕಾಗಿಲ್ಲ. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆಲ್ಲ ಶೇರ್ ಮಾಡ್ತೀನಿ. ಇವತ್ತು ಆ್ಯಕ್ಚುಲಿ ಜಿಮ್ಗೆ ಹೋಗ್ಬೇಕಾಗಿತ್ತು 10 o'clockಗೆ, ಸ್ಕಿಪ್ ಮಾಡಿ ಬರಲ್ಲ ಅಂತ ಪರ್ಸನಲ್ ಟ್ರೈನರ್ಗೆ ಇನ್ಫಾರ್ಮ್ ಮಾಡಿ ಮೀಟಿಂಗ್ ಇದ್ದು ಸಡನ್ನಾಗಿ ಫಿಕ್ಸ್ ಆಯಿತು. ಹಾಗಾಗಿ ಇಲ್ಲೇ ಹೊರಟ್ವಿ. ನೋಡೋಣ ಸಂಜೆ ಹೋಗೋದಾ ವರ್ಕೌಟ್ಗೆ. ನಿನ್ನೆ ಅಂತೂ ಫುಲ್ ಇಂಟೆನ್ಸ್ ವರ್ಕೌಟ್, ಫುಲ್ ಇಂಟೆನ್ಸ್ ವರ್ಕೌಟ್ ಅಂತಲೇ ಹೇಳ್ಬೋದು. ಫುಲ್ ಥೈಸ್ ವರ್ಕೌಟು ನಿನ್ನೆ. ನನಗಂತೂ ಕಾಲು ಹೆಜ್ಜೆ ಇಡೋಕ್ಕೆ ಆಗ್ತಲ್ಲ, ಹಿಂಗೆ ಆಮೆ ಥರ ನಡೀತಾ ಇದ್ದೀನಿ ಫ್ರೆಂಡ್ಸ್. ತಿನ್ನೋದು ಬೇಡ, ಈಗ ದಪ್ಪ ಆಗೋದು ಬೇಡ, ಕಾಯಿಲೆಗಳು ತಗೊಳ್ಳೋದು ಬೇಡ, ಏನು ಬೇಡ. ಆರಾಮಾಗೆ ಸ್ವಲ್ಪ ತಿನ್ಕೊಂಡು ಹೆಲ್ದಿ ತಿನ್ಕೊಂಡು ಫಿಟ್ ಆಗಿರೋದು ಬೆಟರ್, ಆಯ್ತಾ? ಫಿಟ್ ಆಗಿರೋದು ಬೆಟರ್. ಏನಂತೀಯ ರೂಪೇಶ್ ಅಂತೂ ನನ್ಗೆ ಆಗ್ತಾ ಇಲ್ಲ, 40 ಮಾಡೋಕ್ಕಾಗಲ್ಲ, 20ನೇ ಮಾಡ್ತೀನಿ ಅಂತ ಸ್ಟಾಪ್ ಮಾಡಿದ್ರೆ ಇಲ್ಲ ಮಾಡು ಅಲ್ಲೇ ನಿಂತ್ಕೊಂಡು ಮಾಡಿಸ್ತಾರೆ. ನನಗಂತೂ ಯಾಕಪ್ಪ ಇವ್ರನ್ನ ಮದ್ವೆ ಅದೇ ಅನ್ಸ್ಬಿಡ್ತು. ನಿನ್ನೆ ಅಂತೂ ನನಗೆ ಫುಲ್ಲು ಟ್ರಾಫಿಕ್ ಜಾಮ್. ಈಗ ಬಂದು ಇದು ಭದ್ರಪಲ್ಲಿ ಔಟ್ ಹತ್ರ ಇದೀವಿ. ನನಗೆ ಇಲ್ಲಿ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ, ಆಯ್ತಾ? ನಮ್ಮ ಕಾಲೇಜ್ ಇಲ್ಲೇ ಬ್ಯಾಕ್ ಸೈಡ್ ಇರೋದು, ಸಾಕಾರ್ ನಗರಲ್ಲಿ ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ, ಅಲ್ಲಿ ನಾನು ಓದಿದ್ದು. ಇದೆಲ್ಲ ನೆನಪು ನನಗೆ, ಫ್ರೆಂಡ್ಸ್ ಜೊತೆ ಓಡಾಡ್ತಿದ್ದು ಇಲ್ಲೆಲ್ಲ. ನಾವು ಹೋಗಿದ್ದ ಕೆಲಸದ ಮೇಲೆ ಬ್ಯುಸಿ ಆಗಿಬಿಟ್ಟು ನಾವಿಬ್ಬರು ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಮೇಘನಾ ಮಾತ್ರ ಲಾಸ್ಟಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ರು, ನಾನು ಕ್ಲಿಪ್ಪಿಂಗ್ಸೇ ತೊಗೊಂಡಿಲ್ಲ. ಹಾಗೆ ಬರೋವಾಗ ಜೋಳ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ ಈವ್ನಿಂಗು. ಆ್ಯಂಡ್ ಯದುವೀರ್ಗೆ ಏನಂದರೆ ಅವ್ನು ಚಿಕ್ಕವನಿರೋವಾಗ 9 monthsಲ್ಲಿ ಓಲೆ ಚುಚ್ಚಿದ್ವಿ. ಓಲೆ ಅಂದರೆ ಲೋಲಕ್ ಅಂತಾರಲ್ವ, ಸೊ ಅದನ್ನು ಹಾಕಿದ್ವಿ ಅವನಿಗೆ. ಆ ಲೋಲಕ್ದು ಡ್ರಾಪು ಒಂದು ಉದ್ರೋಗ್ಬಿಟ್ಟಿದೆ. ಸರಿ ಓಕೆ, ಅದನ್ನು ತೆಗೆದುಬಿಟ್ಟು ಹೊಸದು ಹಾಕೋಣ ಅಂದ್ಬಿಟ್ಟು ನಾನು ಸ್ಟಡ್ ಇಲ್ಲೇ ಲೋಕಲ್ ಜ್ಯುವೆಲರೀಸ್ ಇರುತ್ತಲ್ಲ, ಅಂದರೆ ಇಲ್ಲೇ ಧನಲಕ್ಷ್ಮಿ ಜ್ಯುವೆಲರೀಸ್ ಅಂತ ಇದೆ, ಇಲ್ಲಿ ಹೋಗ್ಬಿಟ್ಟು ನಾನು ತೊಗೊಂಡು ಬಂದಿದ್ದೆ 2 ಸ್ಟಡ್ಡು. ಅದು ತುಂಬ ದಪ್ಪ ಇತ್ತು, ಏನಂತಾರೆ ಅದನ್ನು ಸ್ಕ್ರೂ ಹಾಕ್ತೀವಲ್ಲ, ಅದು ದಪ್ಪ ಇತ್ತು. ಅವ್ನು ಕಿವಿಗೆ ಹೋಗ್ತಾ ಇರಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದೆ. ಅದು ಒಂದು ನೋಡಿದ್ರೆ ಕ್ಲೋಸೇ ಆಗಿಬಿಟ್ಟಿತ್ತು. ಅದಕ್ಕೆ ಇನ್ನೊಂದು ಕ್ಲೋಸ್ ಆಗಲಿ ಅಂತ ಬಿಟ್ಬಿಟ್ಟಿದ್ದೆ ಸ್ವಲ್ಪ ದಿವಸ. ಅದಕ್ಕೆ ಇವತ್ತು ನಾನು ರೂಪೇಶ್ ಫ್ರೀ ಇದ್ವಲ್ಲ, ಸರಿ ಹೋಗಿ ಚುಚ್ಚಿಸ್ಕೊಂಡು ಬರೋಣ ಅಂದ್ಬಿಟ್ಟು ಇದು ದೊಡ್ಡ ನಕ್ಕುಂದಿಯಲ್ಲಿ ಒಂದು ಆನ್ಲೈನಲ್ಲಿ ನೋಡಿದೆ ನಾನು, ಇದು ಅವೈಲಬಲ್ ಇದೆ ಅಂತಂದರು. ಸರಿ ಅಂತ ಹೋದರೆ ಅಲ್ಲಿ ಗನ್ ಶಾಟ್ ಇಲ್ಲ, ನಾನು ನೀಡಲಲ್ಲೇ ಮಾಡ್ತೀನಿ ಅಂತ ಅಂದರು. ಸರಿ ಓಕೆ ಅಂತ ಅಂದರೆ ಪಾಪ ಎಷ್ಟು ಕಷ್ಟ ಆಗಿಬಿಡ್ತು ಅವನಿಗೆ. ಅಂದರೆ ಅವರು ಕೈ ಹಾಕೋ ಶಿವರ್ ಆಗ್ತಾಯಿದೆ, ಅವ್ರಿಗೆ ಪ್ರಾಪರಾಗಿ ಹಾಕೋಕ್ಕೆ ಆಗಿಲ್ಲ. ಆ್ಯಂಡ್ ನನಗನ್ನಿಸ್ತು ಐ ಮೇಡ್ ಅ ರಾಂಗ್ ಚಾಯ್ಸ್ ಅಂತ. ಹಾಕೋಕ್ಕೆ ಬರ್ತಾಯಿಲ್ಲ, ತುಂಬ ಕಷ್ಟಪಟ್ಟ ಅವನು. ನಾನು ಹೆಂಗೋ ಕಷ್ಟಪಟ್ಟು ಹಾಕಿಸ್ಕೊಂಡು ಬಂದ್ವಿ. ತುಂಬ ಬೇಜಾರಾಗೋಯ್ತು. ಆ್ಯಂಡ್ ಅದೇನೋ ಹೇಳ್ತಾರಲ್ಲ, ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ, ಆ ರೀತಿ ನನಗೆ ಯಾಕೋ ಈ ಥರ ಬುಗ್ಡಿ ಅಂತಾರಲ್ವ, ಅದು ಚುಚ್ಚಿಸ್ಕೋಬೇಕು ಅಂತ ಅನ್ನಿಸ್ತು. ಸರಿ ಓಕೆ ಆಯಿತು, ನನಗೂ ಚುಚ್ಚಿಬಿಡಿ ಹಾಗೇನೆ ಅಂತಂದೆ. ನನಗೇನೋ ಈಸಿಯಾಗಿ ಚುಚ್ಚಿಬಿಟ್ರು, ಪ್ರಾಬ್ಲಮ್ ಏನಿಲ್ಲ. ಬಟ್ ಏನು ಇನ್ಸಿಡೆನ್ಸ್ ಆಯಿತು ಅಂದರೆ,
ನಮ್ಮ ಅತ್ತೆದು ಇದು ಬುಗ್ಡಿ ಅಂದರೆ ಅವ್ರು ಯೂಸ್ ಮಾಡ್ತಾಯಿದ್ರು, ಇಷ್ಟಪಟ್ಟು ತೊಗೊಂಡಿದ್ರು GRTಯಲ್ಲಿ. ಬಟ್ ಆದರೆ ಹಾಕಿದ್ದು ಒನ್ ವೀಕ್ ಅಷ್ಟೇ ತಿರುಗಿ ತೆಗೆದುಬಿಟ್ರು. ಅಂದರೆ ಅವ್ರು ಚುಚ್ಚಿದ ತಕ್ಷಣ ಗಾಯ ಆಗಿಬಿಟ್ಟಿತ್ತು, ಅವ್ರಿಗೆ ಶುಗರ್ ಇತ್ತು, ಆದ್ದರಿಂದ ಅದು ಗಾಯ ಆಗಿಬಿಟ್ಟಿತ್ತು, ತೆಗೆದುಬಿಟ್ರು, ಯೂಸೇ ಮಾಡಿಲ್ಲ. 2 ಇಯರ್ಸಿಂದ ಹಾಗೇ ಇತ್ತು. ನಾವು ಮೊನ್ನೆ ಜ್ಯುವೆಲರಿದೆಲ್ಲ ಬಾಕ್ಸಸ್ ಎಲ್ಲ ಕ್ಲೀನ್ ಮಾಡೋವಾಗ ಇದನ್ನ ನೋಡಿ ನನಗೆ ಆಸೆ ಆಯಿತು. ನಾನು ಅತ್ತೆಗೆ ಹೇಳಿದೆ, ಅತ್ತೆ ನಾನು ಚುಚ್ಚಿಸ್ಕೋತೀನಿ ಅಂತ. ಅಯ್ಯೋ ಚುಚ್ಚಿಸ್ಕೊಳ್ಳಮ್ಮ ಅಂತ ಅಂದರು. ಸರಿ ಆಯಿತು ಅಂತ ಹೋಗಿ ಚುಚ್ಚಿಸ್ಕೊಂಡು ನೀವು ನೋಡಿ ಹೇಗೆ ಕಾಣ್ತಾ ಇದೆ ಅಂದ್ಬಿಟ್ಟು ಇವಾಗ ಚುಚ್ಚೋವಾಗ ವಿಡಿಯೋ ಹಾಕ್ತೀನಿ ನೋಡಿ. ನೋಡಿ ಮಮ್ಮಿದ್ ನೋಡಿ ಅಷ್ಟೇ. ರೆಡಿ 1 2 and shoot. ನೋಡ್ತಾ ಇದೆಯಾ? ಪೆನ್? No. Sony strong. ನೋಡು ಮಮ್ಮಿದು ಅಷ್ಟೇ. Yes. ಬಾ. ಇದು ಹಾಕೋದು ಬೇಡವಾ? ಮುಂಚೆನೇ ನಂಬಿಂಗ್ ಇದು ಸ್ಪ್ರೇ ಹಾಕಿದ್ರು, ಅದರಿಂದ ಅಷ್ಟೊಂದು ಪೇನ್ ಅನ್ನೋದು ಆಗಲಿಲ್ಲ. ಬಟ್ ಯಾಕೆ ಯದುವೀರ್ ಅಷ್ಟೊಂದು ಅತ್ತ ಅಂತಲೇ ಗೊತ್ತಾಗಿಲ್ಲ. ಅವ್ನಿಗೆ ಹಂಗೆ ಗಟ್ಟಿಯಾಗಿ ಇಟ್ಕೊಂಡಿದ್ದಕ್ಕೆ ಭಯಪಟ್ಟನ ಏನೂ ಗೊತ್ತಿಲ್ಲ. ಬಟ್ ಚುಚ್ಚಿದ್ರು ನಾನು ಎತ್ಕೊಂಡೋಗಿದ್ದು ಸ್ಟಡ್ ಕೂಡ ಹಾಕೋಕ್ಕಾಗಿಲ್ಲ. ಅವರು ಅಲ್ಲೇ ಇರೋವಂಥ ರಿಂಗ್ ಹಾಕಿದ್ರು. ಅವ್ರು ಅಂದರು 1 ವೀಕ್ ಬಿಟ್ಕೊಂಡಾದ್ಮೇಲೆ ಅದನ್ನು ತೆಗೆದುಬಿಟ್ಟು ಬೇರೆ ಸ್ಟಡ್ ಹಾಕಿದ್ದು ಆಗಲ್ಲ, ತುಂಬ ದಪ್ಪ ಇದೆ ಇದು ಅಂತ ಹೇಳಿದ್ರು. ಸರಿ ಓಕೆ ಆಯಿತು, GRTಗೆ ಹೋಗಿ ತೊಗೊಬಂದು ಹಾಕೋಣ ಅಂದ್ಬಿಟ್ಟು ಅದೇ ರಿಂಗ್ ಎತ್ಕೊಂಡು ಹಾಕಿಸ್ಕೊಬಂದ್ವಿ. ಆ್ಯಂಡ್ ನನಗೇನು ಪೇನೇ ಆಗಿಲ್ಲ, ಸುಮ್ಮನೆ ಹಿಂಗೆ ಇರುವೆ ಕಚ್ಚೋ ಥರ ಅನ್ನಿಸ್ತು ಅಷ್ಟೇ. ಆ್ಯಂಡ್ ಹಾಕಿಸ್ಕೊಂಡು ಬಂದ ಮೇಲೆ ಏನಾಯಿತು ಅಂದರೆ ರೂಪೇಶ್ ನಗ್ತಾನೇ ಇದ್ರು. ಅವ್ರಿಗೇನಂದರೆ ನನಗೆ ಇಷ್ಟಪಟ್ಟಿದ್ದೀನಲ್ಲ ಹಾಕಿಸ್ಕೊಂಡ್ಲಿ ಬಿಡು ಅಂತ ಖುಷಿ, ಬಟ್ ತುಂಬ ಅಸಹ್ಯವಾಗಿ ಕಾಣ್ತಾ ಇತ್ತು ಅಂತ ನನಗನ್ನಿಸ್ತು. ಏನೋ ಇಷ್ಟಪ್ಪ ಆಯಿತು, ಚುಚ್ಚಿಸ್ಕೊಂಡು ಮನೆ ನಮ್ಮ ಮನೇಲಿ ಎಲ್ಲರೂ ನಗ್ತಾಯಿದ್ರು. ಅಮ್ಮಮ್ಮ ಮಾತ್ರ ಚೆನ್ನಾಗಿದೆ ಹೆಣ್ಮಕ್ಳು ಹಿಂಗೆಲ್ಲ ಚುಚ್ಚಿಸ್ಕೋಬೇಕು ಅಂತ ನಮ್ಮಮ್ಮಮ್ಮ. ಆಮೇಲೆ ಸಿಂಧು ಫೋಟೋ ಕಳಿಸಿದ್ರು, ಅವಳು ಏನೇ ಅಜ್ಜಿ ಥರ ಇದೆಯಾ ಕಣೆ, ಏನೇ ಇಷ್ಟು ದೊಡ್ಡದೆಲ್ಲ ಹಾಕ್ಕೊಂಡಿದ್ಯಾ ಅಂತ. ಅದು ಬೇರೆ ನಮ್ಮ ಅತ್ತೆ GRTಯಲ್ಲಿ ಚೀಟಿ ಹಾಕಿದ್ರು ಎವ್ರಿ ಮಂತ್ ಕಟ್ಟೋ ಥರ. ಸೊ ಅದರಿಂದ 4 ಗ್ರಾಮ್ಸ್ ಏನೋ ಇರೋದು, ಅದೆರಡು ಸೇರಿಸಿ 4 ಗ್ರಾಮ್ಸ್ ಇರೋದು. ಅಷ್ಟು ದೊಡ್ಡದು ಏನಂತ ಬೀಟ್ಸ್ ಎಲ್ಲ ಬಂದಿದೆ ಅದರಲ್ಲಿ, ಗೋಲ್ಡ್ ಬೀಟ್ಸ್, ಬಾಲ್ ಬೀಟ್ಸ್. ಸೊ ದೊಡ್ಡದು ಹಾಕಿರೋದಕ್ಕೆ ಕಷ್ಟ ಸೈವಾಗಿ ಕಾಣ್ತೈತೆ ಏನೋ ಗೊತ್ತಿಲ್ಲ. ಮನೆಗೆ ಬಂದಿದ ತಕ್ಷಣ ನಂಗೆ ಇಷ್ಟ ಆಗಿಲ್ಲ, ಎಲ್ಲರೂ ನಗ್ತಾ ಇದ್ದಿದ್ದಕ್ಕೆ ನಾನು ತೆಗ್ದಾಕ್ಬಿಟ್ಟೆ. ಸುಮ್ಮನೆ ಚುಚ್ಚಿಸ್ಕೊಂಡು ಬಂದು ತಿರ್ಗಾ ತೆಗ್ದಾಕೋ ತರಹ ಅನ್ನಿಸ್ತು. ನಿಮ್ಗೆ ಏನು ಅನ್ನಿಸ್ತು? ಚೆನ್ನಾಗಿ ಕಾಣಿಸ್ತಿತ್ತಾ, ಇಟ್ಕೋಬೇಕಿತ್ತಾ ಅಂತ ನೀವು ಹೇಳಿ. ಆಲ್ರೆಡಿ ಇವಾಗ ತೆಗೆದು ಅವತ್ತು ಮನೆಗೆ ಬಂದಿದ ತಕ್ಷಣ ತೆಗೆದುಬಿಟ್ಟೆ. ಆ್ಯಂಡ್ 2-3 ಡೇಸಲ್ಲೇ ಹೀಲ್ ಆಗೋಯ್ತು. ಇವಾಗ ಫುಲ್ಲು ಕ್ಲೋಸ್ ಆಗಿಬಿಟ್ಟಿದೆ ಹೋಲೇನೆ. ಆ್ಯಂಡ್ ಹೇಗೆ ಕಾಣಿಸ್ತಿತ್ತು ಅಂತ ನೀವು ನೋಡ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಮ್ಮಮ್ಮ ನೀನು ಹೇಳು, ನಾನು ಆ ಥರ ಕ್ಲೋಸ್ ಮಾಡಿಸ್ಬಾರ್ದಿತ್ತಾ, ಅದನ್ನ ಇಟ್ಕೋಬೇಕಾಗಿತ್ತಾ? ಇಟ್ಕೋಬೇಕಾಗಿತ್ತು, ಕಳ್ಸ ಇದ್ದಂಗೆ ಮನೆಗೆ. ನೀನು ಯಾಕೆ ಎಲ್ಲರೂ ನಕ್ಕಿದ್ರಿ ಅವತ್ತು? ಅದಕ್ಕೆ ನಾನು ನಕ್ಕಿಲ್ವಲ್ಲ, ನಾನು ನೋಡ್ಲೇ ಇಲ್ವಲ್ಲ. ತಿರ್ಗಾ ಏನಾಯ್ತು ಅಂದ್ರೆ ನೆಕ್ಸ್ಟ್ ಡೇ ಈವ್ನಿಂಗ್ ಫ್ರೆಂಡ್ಸ್ ಇದು GRTಗೆ ಬಂದ್ವಿ, ಯದುವೀರ್ಗೆ ಸ್ಟಡ್ಸ್ ತಗೊಳ್ಳೋಣ. ಹಾಗೆ ನನಗೆ ಬ್ರೇಸ್ಲೆಟು ಬ್ಲ್ಯಾಕ್ ಬೀಡ್ಸು ಕಟ್ ಆಗ್ಬಿಟ್ಟಿತ್ತು. ನೋಡೋಣ ಅಂತ ಬಂದು ಇನ್ನೇನು ಎಂಟ್ರೆನ್ಸ್ ಆದ್ವಿ, ನೋಡ್ತಾ ಇದ್ವಿ. ಅಷ್ಟೊತ್ತಲ್ಲಿ ಕಾಲ್ ಬಂತು, ಕೆಫೆ ಹತ್ರ ಆಕ್ಸಿಡೆಂಟ್ ಆಗಿದೆ ಅಂತ ಹುಡುಗರು ಫೋನ್ ಮಾಡಿದ್ರು. ನಮಗೆ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ವಾಪಸ್ ಬಂದ್ಬಿಟ್ವಿ. ಅರ್ಧ ದಾರಿಗೆ ಬರೋಷ್ಟರಲ್ಲಿ ಫೋನ್ ಮಾಡಿ ತಿರ್ಗಿ ಏನೂ ಆಗಿಲ್ಲ ಯಾರಿಗೂ ಅಂತ ಹೇಳಿದ್ರು. ಅವಾಗ ಸ್ವಲ್ಪ ಸಮಾಧಾನ ಆಯಿತು. ಅವಾಗ ಈ ಕ್ಲಿಪ್ಪಿಂಗ್ನ ಕಳಿಸಿದ್ರು. ಸೊ ಎಲ್ಲೋ ಹೋಗ್ತಾ ಇರೋರು ಸಡನ್ನಾಗೆ ಲೆಫ್ಟ್ ತಗೊಂಡು ನಮ್ಮ ಅಂಗಡಿ ಒಳಗಡೆ ಬಂದು ಅವ್ರು ಕೂತಿರೋ ಕಸ್ಟಮರ್ಸ್ಗೆ ಗುದ್ದಿದ್ದಾರೆ. ಅವ್ರು ನೋಡಿದ್ರೆ ಡ್ರಿಂಕ್ಸ್ ಮಾಡಿದ್ದಾರೆ ಅಂದರೆ ಡ್ರಿಂಕ್ಸ್ ಮಾಡಿಲ್ವಂತೆ, ಅವ್ರಿಗೆ ಕಂಟ್ರೋಲ್ ಸಿಕ್ಕಿಲ್ವಂತೆ ಗಾಡಿ. ಹಾಗಾಗಿ 2 ಕ್ಯಾಮ್ರಾಲೂ ಇದು ಕ್ಯಾಪ್ಚರ್ ಆಗಿತ್ತು, ನೀವು ನೋಡ್ಬೋದು. ಪಾಪ ಇವರು ರೆಗ್ಯುಲರ್ ಕಸ್ಟಮರು, ನಾವು ಅಂಗಡಿ ಓಪನ್ ಮಾಡಿದಾಗಿಂದನೂ ಇವ್ರು ಬರ್ತಾರೆ. ಆ್ಯಂಡ್ ಟೈಮ್ ಕೂಡ ನೋಡ್ಬೋದು ನೀವು. ಅವತ್ತು ಸ್ವಲ್ಪ ಮಳೆ ಬಂದು ನಿಂತಿತ್ತು, ಕಸ್ಟಮರ್ ಸ್ವಲ್ಪ ಕಮ್ಮಿ ಇದ್ರು ಅವತ್ತು. ಅವ್ರ ಪಾಪ ಕೂತ್ಕೊಂಡು ಮಾತಾಡ್ಕೊಂಡು ಟೀನ ಕುಡಿತಾ ಇದ್ದಾರೆ, ಇನ್ನೊಬ್ರು ಕುಡಿತಲ್ಲ ಮಾತಾಡ್ಕೊಂಡಿದ್ದಾರೆ. ಸಡನ್ನಾಗೆ ಹೋಗ್ತಾ ಇರೋರು ಬಂದು ನೋಡಿ ಎಲ್ಲಿಂದ ಎಲ್ಲಿಗೆ ಬಂದು ಹೆಂಗೆ ಗುದ್ದಿದ್ದಾರೆ. ಆ್ಯಂಡ್ ಗೊಂಬೆ ಎಲ್ಲ ಡ್ಯಾಮೇಜ್ ಆಗಿತ್ತು, ಚೇರ್ ಹೊಡೆದೋಗಿತ್ತು. ಪಾಪ ಅವ್ರಿಗೆ ತುಂಬ ಏಟಾಯ್ತೇನೋ ಅಂತ ನಂಗೆ ಸಿಕ್ಕಾಪಟ್ಟೆ ಭಯ ಆಯಿತು. ತಿರ್ಗಿ ನಾವು ಹೋಗಿದ್ವಿ ಅಲ್ಲಿ ವಿಸಿಟ್ ಮಾಡಿ, ಅವ್ರ ಹತ್ರ ಇಬ್ಬರ ಹತ್ರನೂ ಮಾತಾಡಿ ಅವ್ರಿಗೇನು ಅಷ್ಟೊಂದು ಪೆಟ್ಟ ಆಗಿರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಆ ಸ್ಟೆಪ್ಸ್ ಇರೋದ್ರಿಂದ ಗಾಡಿ ಒಳಗಡೆ ಹೋಗಲಿಲ್ಲ, ಇಲ್ಲಾಂದರೆ ಗಾಡಿ ಒಳಗಡೆ ಬಂದುಬಿಡ್ತಿತ್ತು. ನನಗೆ ಸಿಕ್ಕಾಪಟ್ಟೆ ಭಯ ಆಗಿದೆ ಏನು ಅಂದರೆ ಹುಡುಗಿಗೆ ಏನಾರ ಮೇಜರ್ ಪ್ರಾಬ್ಲಮ್ ಆಯಿತಾ ಅನ್ನೋದು ಟೆನ್ಷನ್ ಆಗಿಬಿಟ್ಟಿತ್ತು. ಏನು ಮಾಡೋಕ್ಕಾಗಲ್ಲ, ಆ ಹುಡುಗನೂ ಬೇಕು ಅಂತ ಮಾಡಿಲ್ಲ, ಪಾಪ ಡ್ರಿಂಕ್ಸ್ ಮಾಡಿಲ್ಲ, ಅವ್ನಿಗೆ ಕಂಟ್ರೋಲ್ ಸಿಕ್ಕಿಲ್ವಂತೆ, ಜಾಮ್ ಆಗಿಬಿಟ್ಟಿತ್ತಂತೆ ಎಕ್ಸ್ಲೇಟ್ರದು ಕೊಡೋದು. ಹಾಗಾಗಿ ಅವ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿದ್ದಂಗೆ ಸ್ಟ್ರೈಟ್ ಹೋಗ್ಬೇಕಾಗಿರೋದು ಲೆಫ್ಟಿಗೆ ಮುಂದೆ ಬಂದು ಗುದ್ದಿರೋ ಅಂಥದ್ದು. ಥ್ಯಾಂಕ್ ಗಾಡ್ ಪಾಪ ಯಾರಿಗೂ ಆಗಿಲ್ಲ.
ಟೈಮ್ ಬ್ಯಾಡ್ ಆದರೆ ಏನು ಬೇಕಾದರೂ ಆಗ್ಬೋದು. ಬಟ್ ಎಷ್ಟು ಟೆನ್ಷನ್ ಮಾಡ್ಕೊಂಡ್ವಿ ನಾವು ಅಂದರೆ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡ್ವಿ. ಬಟ್ ಇಬ್ಬರು ಆರಾಮಾಗಿದ್ದಾರೆ, ಯಾರಿಗೂ ಏನೂ ಆಗಲಿಲ್ಲ, ಗಾಡ್ ಗ್ರೇಸ್. ಸೊ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು. ಅದಕ್ಕೆ ಇವಾಗ ಆ ಗಾಡಿ ಓಡಿಸ್ಬೇಕು ಅಂದ್ರೂ ಭಯ ಆಗುತ್ತೆ, ಹೊರಗಡೆ ಹೋಗಬೇಕು ಅಂದ್ರೂ ಭಯ ಆಗ್ತಾಯಿದೆ. ಎಷ್ಟು ಇನ್ಸಿಡೆಂಟ್ಸು ಟಿ ವಿಸಲ್ಲಿ ಇದಲ್ಲೆಲ್ಲ ನೋಡಿ, ನೀವು ಅಷ್ಟೇ ಕೇರ್ಫುಲ್ಲಾಗಿರಿ. ಟೈಮ್ ಬ್ಯಾಡ್ ಆದರೆ ಯಾರೂ ಏನೂ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಅಷ್ಟೇ, ಇಷ್ಟ ಆಯಿತು ಫ್ರೆಂಡ್ಸ್. ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಯಾರಿಗೂ ಏನೂ ಆಗಿಲ್ಲ, ಅವ್ರಿಗೆ ಸ್ವಲ್ಪ ಲೈಟಾಗಿ ಕಾಲು ಏಟಾಗಿತ್ತು ಅಷ್ಟೇ. ಬಟ್ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ, ಆರಾಮಾಗಿದ್ದಾರೆ ಅಷ್ಟೇ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್. ಇದೇ ರೀತಿ ಸಪೋರ್ಟ್ ಮಾಡಿ.